ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಈಸಿ ಮೆಥಡಲ್ಲಿ ಚಿಕನ್ ಬಿರಿಯಾನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನು ಹೇಳಿದ್ದೆ ನಿನ್ನೆ ಹಿಂದಿನ ವಿಡಿಯೋದಲ್ಲಿ ಈಸಿಯಾಗಿ ಚಿಕನ್ ಬಿರಿಯಾನಿ ಮಾಡೋದು ಮತ್ತು ಜೀರಾ ರೈಸಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ನಾನಿಲ್ಲಿ ಅರ್ಧ ಕೆ ಜಿಗೆ ಮಾಡ್ತಾಯಿರೋದು, ಅರ್ಧ ಕೆ ಜಿ ರೈಸಿನ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು 3ರಿಂದ 4 ಸ್ಪೂನಷ್ಟು, ಒಂದು ಪಾವಿಗೆ 2 ಸ್ಪೂನಷ್ಟು ಆಯಿಲ್ ತೊಗೊಂಡಿದ್ದೀನಿ, 4 ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ. ಮತ್ತು ಹಾಗೆ ಸ್ವಲ್ಪ ದೊಡ್ಡ ಚಕ್ಕೆ, ಸ್ವಲ್ಪ ಚಕ್ಕೆ ಜಾಸ್ತಿ ಹಾಕಿದಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಲವಂಗ ಚಕ್ಕೆ ಕಮ್ಮಿ, ಇದು ಲವಂಗ ಮತ್ತು ಏಲಕ್ಕಿ ಕಮ್ಮಿ ಹಾಕ್ಕೊಳ್ಳಿ, ಪರವಾಗಿಲ್ಲ. ಚಕ್ಕೆ ಸ್ವಲ್ಪ ಜಾಸ್ತಿ ಹಾಕಬೇಕು, ತುಂಬಾ ಟೇಸ್ಟಿ ಇರುತ್ತೆ. ಹಾಗೆ ಚಕ್ಕೆ, ಲವಂಗ, ಏಲಕ್ಕಿ, ಲವಂಗ ಒಂದು 5ರಿಂದ 6 ಹಾಕಿದ್ದೀನಿ. ಮತ್ತು ಏಲಕ್ಕಿನೂ ಅಷ್ಟೇ, ಒಂದು 5ರಿಂದ 6 ಏಲಕ್ಕಿ. ನಾನು ಚಕ್ಕೆನೇ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಹಾಗೆ ಮತ್ತು ಇದು ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಸೋಂಪು ಹಾಕಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಒಂದು 4 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ತಾಯಿದ್ದೀನಿ. ತೆಳ್ಳಗೆ ಹೆಚ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ತೆಳು ಹೆಚ್ಕೊಂಡ್ರೆ ಬೇಗನೆ ಬ್ರೌನ್ ಕಲರ್ ಬರುತ್ತೆ ಈರುಳ್ಳಿ. ನಾನು 4 ಈರುಳ್ಳಿ ಹಾಕಿದ್ದೀನಿ. ಮತ್ತು ಹಾಗೆ ಸ್ವಲ್ಪ ನೀವು ಸಾಲ್ಟು, ಈರುಳ್ಳಿ ಮೇಲೆ ಸಾಲ್ಟ್ ಹಾಕೋದ್ರಿಂದ ಬೇಗ ಬ್ರೌನ್ ಕಲರ್ ಬಂದು ಬೇಗ ಕರಗುತ್ತೆ ಈರುಳ್ಳಿ. ನೋಡಿ, ನಾನು ಎಷ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ನಿಮಗೆ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ಮಸಾಲೆದೇ ಖಾರ ಬಂದುಬಿಟ್ಟಿರುತ್ತೆ. ನಾವು ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ತೀವಲ್ಲ, ಇದರದ್ದು ಸ್ವಲ್ಪ ಖಾರ ಇರುತ್ತೆ. ಮತ್ತು ಗರಂ ಮಸಾಲ ಬೇರೆ ಆ್ಯಡ್ ಮಾಡ್ಕೋತೀವಿ. ಆದ್ದರಿಂದ ಸ್ವಲ್ಪ ನೋಡಿಬಿಟ್ಟು ಹಸಿಮೆಣಸಿನ್ಕಾಯಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಇದನ್ನು ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ, ನಾವು ಹೇಗೆ ಮಾಡ್ತೀವೋ ಹಾಗೆ. ಮತ್ತು ಬೇರೆ ಎಲ್ಲ ಹಾಕ್ಬಿಟ್ಟು ಆ ಥರ ಏನು ಬೇಕಂದರೆ ನೀವು ಇದಕ್ಕೋಬೋದು. ಒಂದು ಬ್ಲ್ಯಾಕ್ ಏಲಕ್ಕಿ ಬರುತ್ತೆ, ಅದು ಚೆನ್ನಾಗಿರುತ್ತೆ ಫ್ಲೇವರು, ಅದನ್ನು ಹಾಕ್ಕೊಳ್ಳಿ. ಮತ್ತು ಇದು ಜಾಪತ್ರೆ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ, ಫ್ಲೇವರ್ ಎಲ್ಲ ಘಮ ಘಮ ಅನ್ನುತ್ತೆ, ತುಂಬ ಚೆನ್ನಾಗಿರುತ್ತೆ. ಜಾಪತ್ರೆ, ಒಂಚೂರು ಜಾಕಾಯಿ ಪುಡಿ ಬೇಕಿದ್ರೂ ಹಾಕ್ಕೋಬೋದು. ನಿಮಗೆ ಅದು ಸ್ಮೆಲ್ ಇಷ್ಟ ಆಗುತ್ತೆ ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ನಾನು ರುಬ್ಲಿಕ್ಕೆ ಮಾಡ್ತಾಯಿದ್ದೀನಿ. ಒಂದು 2 ಇಂಚಷ್ಟು ಶುಂಠಿ ಮತ್ತು ಒಂದು 4ರಿಂದ 5 ಬೆಳ್ಳುಳ್ಳಿ ತೋರಿಸ್ತಾ ಇದ್ದೀನಿ ನೋಡಿ. ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು. ನೋಡಿ, ನಿಮಗೆ ಎಷ್ಟು ಬೇಕಂದರೆ, ತುಂಬ ಬೇಕಂದರೆ ಕೊತ್ತಂಬರಿ ಹಾಕ್ಕೋಬೋದು. ನಾನು ಒಂದು ಅರ್ಧ ಕಟ್ಟು ಹಾಕ್ತಾಯಿದ್ದೀನಿ. ಮತ್ತು ಇಲ್ಲಿ ಒಂದು ಸ್ವಲ್ಪ ಒಂದು 3 ಟೊಮೊಟೊದಲ್ಲಿ ನಾನು ಒಂದು 2ನ್ನ ರುಬ್ಕೊತೀನಿ, ಒಂದನ್ನು ಹೆಚ್ಚಿಬಿಟ್ಟು ಹಾಕ್ತೀನಿ. ಚೆನ್ನಾಗಿರುತ್ತೆ ನೋಡೋಕ್ಕೆ ಬಿರಿಯಾನಿ ಅಂತ. ನೀವು ಬೇಕಾದ್ರೆ ಆ ಥರ ಮಾಡ್ಕೊಳ್ಳಿ. ಬೇಡಪ್ಪ ಟೊಮೊಟೊ ಸಿಕ್ಕತ್ತೆ ಎಲ್ಲ ಎತ್ತಿಟ್ಬಿಡ್ತೀವಿ ಅಂತಂದರೆ ರುಬ್ಕೊಂಬಿಡಿ, ಅದಾದರೆ ಎಲ್ಲ ಹೋಗ್ಬಿಡುತ್ತೆ ರೈಸಲ್ಲಿ ಮಸಾಲೆ. ನಾ ಇದು ನೋಡಲಿಕ್ಕೆ ಬಿರಿಯಾನಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹಾಕ್ತಾಯಿದ್ದೀನಿ. ಒಂದು ಹೆಚ್ಚಿಬಿಟ್ಟು ಒಂದು 2ನ್ನ ರುಬ್ಲಿಕ್ಕೆ ಹಾಕ್ಕೊತಾ ಇದ್ದೀನಿ. ಇದು ಈಸಿಯಾಗಿ ಎಲ್ಲರೂ ಕೂಡ ಮಾಡ್ಕೋಬೋದು, ಗಂಡು ಮಕ್ಕಳು ಕೂಡ ಮಾಡ್ಕೋಬೋದು. ನಾ ಇಲ್ಲಿ 1 ಸ್ಪೂನಷ್ಟು ಇದಾಗ್ತಾಯಿದ್ದೀನಿ, ಗರಂ ಮಸಾಲ ಹಾಕ್ತಿದ್ದೀನಿ. ನೀವು ನೋಡ್ಕೊಳ್ಳಿ, ಗರಂ ಮಸಾಲ ಸ್ವಲ್ಪ ಖಾರ ಬರುತ್ತೆ. ಮತ್ತು ಅರಿಶಿನ ಪುಡಿ ಹಾಕ್ತೀನಿ ಕಲ್ಲರ್ಗೆ. ನಿಮ್ಗೆ ಬೇಕಂದರೆ ಅರಿಶಿನ ಪುಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಅರ್ಧ ಕೆ ಜಿಗೆ ಅಂದರೆ ಒಂದು 1/4 ಕೆ ಜಿಯಷ್ಟು ಹಾಕ್ಬಿಡಿ ಚಿಕನ್ನ. ಒಬ್ಬರು ರೈಸಲ್ಲಿರೋ ಚಿಕನ್ ತಿನ್ನಲಿಕ್ಕೆ ಇಷ್ಟ ಮಾಡಲ್ಲ, ಯಾಕೆಂದರೆ ಅದಕ್ಕೆ ಇದೆಲ್ಲ ಉಪ್ಪು ಖಾರ ಎಲ್ಲ ಹತ್ತಿರಲ್ಲ ಅಂತ. ನಿಮಗೆ ಎಷ್ಟು ನೀವು ತಿನ್ನೋರು ತುಂಬ ಇದ್ದರೆ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಇಲ್ಲಿ ಒಂದು 1/4 ಕೆ ಜಿಯಷ್ಟು ಹಾಕಿದ್ದೀನಿ. ಒಂದು ಅರ್ಧ ಕೆ ಜಿಗೆ ಅರ್ಧ ಕೆ ಜಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತಾರೆ. ನಮ್ಮ ಮನೇಲಿ ತಿನ್ನಲ್ಲ ಅದರಲ್ಲಿರೋದು ಪೀಸ್ಗಳು, ಅದಕ್ಕೆ ನಾನು ಕಮ್ಮಿ ಹಾಕ್ತಾಯಿದ್ದೀನಿ. ನೋಡಿ, ಈಗ ರುಬ್ಕೊಂಡಿರೋ ಮಸಾಲೆ ಹಾಕ್ಬಿಟ್ಟು ಇದನ್ನು ಮೊದಲೇ ಸ್ವಲ್ಪ ಸಾಲ್ಟ್ ಹಾಕಿರ್ತೀರ, ಅದಕ್ಕಿಂತ ಸ್ವಲ್ಪ ಬೇಕಾದ್ರೆ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗೆ ಹದವಾಗಿ ಬೆಂದ್ಕೋಬೇಕು ಅದರಲ್ಲಿರೋ ಪೀಸ್ಗಳೆಲ್ಲ. ಅದು ಮೇಲೆ ಇದು ಎಣ್ಣೆ ಬಿಟ್ಕೊಂಡು ಬರುತ್ತೆ, ಅವಾಗ ಕರೆಕ್ಟಾಗಿ ಒಂದು ಹದಕ್ಕೆ ಬೆಂದಿದೆ ಅಂತ. ಬೇಗ ಸ್ವಲ್ಪ ತುಂಬ ಮೃದುವಾಗಿರಬೇಕು ಚಿಕನ್ ಅಂದರೆ ಒಂದು ಸ್ವಲ್ಪ ಏನು ಮಾಡಿ ಅಂದರೆ ಮೊಸರು ಹಾಕ್ಬಿಡಿ. ಮೊಸರು ಹಾಕಿದರೆ ಸ್ವಲ್ಪ ಚೆನ್ನಾಗಿರುತ್ತೆ, ಚಿಕನ್ನು ಬೆಂದ್ಕೊಳ್ಳುತ್ತೆ. ನಾನು ಇಲ್ಲಿ ಬಾಸ್ಮತಿ ರೈಸು 1 ಪಾವ್ ಹಾಕ್ತಾಯಿದ್ದೀನಿ. ಮತ್ತು 1 ಪಾವ್ನಷ್ಟು ಇದಾಗ್ತಾಯಿದ್ದೀನಿ ಜೀರಾ ರೈಸ್, ಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಸ್ವಲ್ಪ ಬಾಸ್ಮತಿ ರೈಸಿನ ಮಾಡಿದ್ದೀನಿ ಈ ಸರ್ತಿ. ನೀವು ಜೀರಾ ರೈಸ್ ಮಾಡಿಕೊಂಡ್ರು ತುಂಬಾ ಚೆನ್ನಾಗಿ ಬರುತ್ತೆ ಹೇಳ್ಬೇಕಂದ್ರೆ ಬಾಸ್ಮತಿ ರೈಸ್ಗಿಂತ. ಈಗ ನೀವು ಎಷ್ಟು, ನಾನೀಗ 2 ಕಪ್, ಅರ್ಧ ಕೆ ಜಿ ಹಾಕಿದ್ದೀನಿ. ನಾನು ಅದೇ ಕಪ್ಪಲ್ಲಿ
2 ಕಪ್ಪು ನೀರು, ಅಂದರೆ 4 ಕಪ್ ನೀರು ಹಾಕ್ತಾಯಿದ್ದೀನಿ. 1 ಪಾವಿಗೆ 2 ಕಪ್ ನೀರು ಹಾಕ್ಕೊಳ್ಳಿ ಬಾಸ್ಮತಿ ರೈಸ್ದು. ಅವಾಗ ಸ್ವಲ್ಪ ಉದುರಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಎಲ್ಲ ಇದಾಗ್ತಾಯಿದೆ. ನೋಡಿ ರೈಸ್ ಹಾಕ್ತಾಯಿದ್ದೀನಿ ನಾನು, ಕುದೀತಾ ಇದೆ ಈಗ. ಇದು ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅಂದರೆ ನೀವು ನೋಡಿಬಿಟ್ಟು ಹದವಾಗಿ ಎಕ್ಕೋಬೇಕು ನೀರು. ತುಂಬ ಜಾಸ್ತಿ ನೀರು ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ಇದು ಬಾಸ್ಮತಿ ರೈಸ್ದು ಅಷ್ಟೊಂದು ನೀರು ತೊಗೊಳೋದಿಲ್ಲ. ನಾವು ಒಂದು 5ರಿಂದ 10 ನಿಮಿಷ ನೆನೆ ಇಟ್ಟಿದ್ದೀನಿ, ಇಲ್ಲ ಒಂದು 5 ನಿಮಿಷ ನೆನೆ ಇಟ್ಕೊಳ್ಳಿ. ಇದು ನಾನು ಆಮೇಲೆ ತೋರಿಸ್ತಾ ಇದ್ದೀನಿ. ಓಕೆ, ಬಾಯ್ ಫ್ರೆಂಡ್ಸ್.